ಚಂದ್ರಶೇಖರ್, ಇಬ್ಬರು ಚಂದ್ರಶೇಖರ್ ಅವರು. ಸರ್ ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ತುಂಬ ಖುಷಿ ಆಯ್ತು ನಿಮ್ಮ ಬಗ್ಗೆ ಕೇಳಿದೆ, ಯಾಕಂದರೆ ನಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಸರ್. ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆಯೇ ಆಗಬೇಕು ಅನ್ನೋದೇ ನಮ್ಮ ಭಾವನೆ. ಯಾಕಂದರೆ ಎಜುಕೇಷನ್ ಮೂಲಕ ನೀವು ಪ್ರಿನ್ಸಿಪಲ್ ಆಗಿ ಬಂದು ಇಷ್ಟು ಮಟ್ಟಿಗೆ ಬೆಳೆದು ಭಾಳ ನೀಟಾಗಿ ಬೆಳೆದಿದ್ದೀರಾ. ಸೊ ಈ ಸಿನಿಮಾನು ನೀಟಾಗಿ ಹೋಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. 100% ಗುಡ್. ನಿಮ್ಮಂಥ ಪ್ರೊಡ್ಯೂಸರ್ಸ್ ಇರಬೇಕು. ಯಾಕಂದರೆ ನೀವು ಹೆಂಗೆ ಏನು ಇದು ಒಂಥರ ಎಜುಕೇಷನ್ ಥರನೇ, ಎಜುಕೇಷನ್ ಇದರಲ್ಲಿ ಏನೇನು ಹೆಲ್ಪ್ ಮಾಡಿ ಅದೇ ರೀತಿ ಸಿನಿಮಾದಲ್ಲೂ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಹೆಚ್ಚಿನ ಸಿನಿಮಾ ಮಾಡಿ, ನಮ್ಮದೇ ಒಂದು ಸಿನಿಮಾ ಮಾಡಿ, ನೋ ಪ್ರಾಬ್ಲಮ್. ಎಮೋಷನ್ಸ್ ಬಗ್ಗೆ ಭಾಳ ನಿಜವಾಗ್ಲೂ ವಾಟ್ ಈ ಸೆಟ್ ವಾಸ್ 100% ರೈಟ್. ಪ್ರತಿ ಅವ್ರು ಹೇಳಿದ್ದು ಈ ಎಮೋಷನ್ಸ್ನ ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ಯಾಕಂದ್ರೆ ಎರಡು ಕತೆ ಕೇಳಿದ್ದು ತುಂಬ. ಒಂದು ವೈರಮುಡಿ ಮತ್ತು ಕರ್ಗ ಬಗ್ಗೆ ಬಂದು, ವೈರಮುಡಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಯಾವಾಗ ಬೇಕಾದ್ರೆ ಮಾಡ್ಬೋದು ಆ ಪಿಕ್ಚರ್. ಅದನ್ನ 100% ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಆ್ಯಕ್ಚುಲಾಗಿ, ಅದಕ್ಕೇನೋ ಆಗಿಲ್ಲ. 100% ಮಾಡ್ತೀವಿ. ಆದರೆ ಜೊತೆಲಿ ಒಳ್ಳೆ ಡೈರೆಕ್ಟ್ರ್. ಈ ಸಿನಿಮಾನು ಅಷ್ಟೇ ನೋಡ್ತಿರ್ಬೇಕಾದ್ರೆ, ತುಣುಕುಗಳು ನೋಡ್ತಿರ್ಬೇಕಾದ್ರೆ ಭಾಳ ಖುಷಿ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಇರ್ಬೋದು. ಸಾಯಿ ಕುಮಾರ್ ನಾವೆಲ್ಲ ಅವಾಗಿಂದ ಮುದ್ದಿನ ಕಣ್ಮಣಿಯಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ಐ ಥಿಂಕ್ ಮೋರ್ ಲೈಕ್ ಎ ಫ್ಯಾಮಿಲಿ. ಬ್ರದರ್ ಅಂದ್ರೂ ತಪ್ಪಾಗಲ್ಲ. 100% ಅವ್ರ ಫ್ಯಾಮಿಲಿ, ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ಆಲ್ಮೋಸ್ಟ್ ಅವ್ರ ಇಡೀ ಕುಟುಂಬ. ಆಮೇಲೆ ಅವ್ರ ಮಗನ ಫಿಲ್ಮು ನೋಡಿದ್ದೆ, ಹೇಳ್ತಾ ಇದ್ದಾನೆ ಸಾಯಿಗೂ, ಅವ್ರ ಮಗನಿಗೂ ಒಳ್ಳೇದಾಗಬೇಕಂದ್ರೆ. ಲಾಸ್ಟ್ ನಾ ಯಾರೋ ಹೈದ್ರಾಬಾದ್ ಹೇಳಿದ್ರು ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ ಅಂತ. ನನಗೆ ಭಾಳ ಖುಷಿ ಆಯಿತು. ಸೇಮ್ ವಿಕ್ರಮ್ ಪ್ರಭುದು ಲಾಸ್ಟ್ ಇಯರ್ ಅವ್ರದ್ದು ಒಂದು ಫಿಲ್ಮ್ ರಿಲೀಸ್ ಆಯಿತು, ಸಿರೈ ಅಂತ. ನೆನೆ ನೋಡಿದೆ, ಭಾಳ ಅದ್ಭುತವಾಗಿ ಮಾಡಿದ್ದೆ. ನನಗೆ ಅವತ್ತು ಸೋ ಹ್ಯಾಪಿ. ಪ್ರಭು ನನ್ನ ಫೋನ್ ಮಾಡಿ, ಅಣ್ಣ ತುಂಬ ಖುಷಿ ಆಯ್ತು ಅಣ್ಣ, ನಾನು ಅವ್ರ ಮಗನಿಗೂ ಅವನು ವಿಕ್ರಮ್ಗೂ ಮಾತಾಡಿದೆ. ಭಾಳ ಖುಷಿ. ಯಾಕಂದರೆ ಹುಡುಗರು ಬೆಳಿಬೇಕು. ಈಗಿನ ಜನ್ರೇಷನ್ ದೇ ಶುಡ್ ಟೇಕ್ ಈ ಫಿಲಮ್ನ ಇಂಡಸ್ಟ್ರಿನ ಅವ್ರು ತಗೊಂಡು ಹೋಗಬೇಕು. ನಮ್ದು ಆಯಿತು, 40 years ಆಯಿತು. ಇನ್ನೂ ನೋಡೋಕೆ ಖುಷಿ ಪಡ್ತೀವಿ ಅಂದರೆ ಓಕೆ ನಾವಿರೋದು ಅಂದರೆ ಅವ್ರಿಗೊಂದು ಸ್ಫೂರ್ತಿಯಾಗಿರಲಿ ಅಂತ ನಾವಿದ್ದೀವಿ ಇನ್ನೂ ಇಂಡಸ್ಟ್ರಿಲಿ. ದೇ ಶುಡ್ ಕಮ್ ಅಪ್, ದೇ ಶುಡ್ ಲೀಡ್ ದ ಇಂಡಸ್ಟ್ರಿ. ಇನ್ಯಾರು ಹೇಳಿ ಲೀಡ್ ಮಾಡೋದು? ಅದಕ್ಕೆಲ್ಲ ಸಹ ಏನು ಅಪ್ಪಾಜಿ ಯಾವ ಬಾಯ ಅಭಿಮಾನಿ ದೇವರು, ನೀವು ದೇವರುಗಳು ಅವ್ರನ್ನ ಕಾಪಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅವ್ರನ್ನ ಕಾಪಾಡಬೇಕು. ಪೃಥ್ವಿ ಎಂಬರು ವೆರಿ ಟ್ಯಾಲೆಂಟೆಡ್ ಬಾಯ್. ಅವ್ರು ಹೇಳಿದ್ರು ಎಷ್ಟು ಬಟ್ ಜಾಲಿಯಾಗಿ ಒಳ್ಳೆ ಫ್ರೆಂಡ್ ಥರ ಆಗ್ಬಿಟ್ರು ನಮಗೆ. ಹಿ ಬಿಕೇಮ್ ಒನ್ ಆಫ್ ನನ್ನ ಪಾರ್ಟ್, ಒಂದು ಭಾಗ ಆಗ್ಬಿಟ್ರು ಅವ್ರು. ಮಾಡ್ಬೇಕಾದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಸಾಕಷ್ಟು ವಿಷಯಗಳು ಮಾತಾಡಿದ್ದೀವಿ, ಜಾಲಿಯಾಗಿದ್ದೀವಿ. ವಂಡರ್ಫುಲ್ ಬಾಯ್. ಆ್ಯಂಡ್ ದಿಯಾನ ನೋಡಿದ್ದೆ ಅವ್ರದ್ದು, ನಿಜವಾಗ್ಲೂ ವಂಡರ್ಫುಲ್ ಆ್ಯಕ್ಟರ್. ಆ್ಯಂಡ್ ಸಾಕು ಅವ್ರು ಬಾಕರವಾಡಿ ಅಂತ ಒಂದು ಫಿಲಮ್, ಕಾಸರವಾಡಿ, ಕೊತ್ತಲವಾಡಿ ಇವಾಗ ರೀಸೆಂಟಾಗಿ ನೋಡಿದೆ. ಆ್ಯಂಡ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಈಸ್ ಅ ವೆರಿ ಗುಡ್ ಡ್ಯಾನ್ಸರ್ ಆಲ್ಸೋ, ಗುಡ್ ಆ್ಯಕ್ಷನ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಲವ್ ಈ ಸಿನಿಮಾದಲ್ಲಿ ಗೆಟಪೇ ತುಂಬ ಚೆನ್ನಾಗಿದೆ. 100% ಎಸ್ ಚೇಂಜ್ ದ ಗೆಟಪ್, ರಿಯಲಿ ಈ ಲುಕ್ಸ್ ವೆರಿ ಗುಡ್. ಆ್ಯಂಡ್ ಭಾಳ ಖುಷಿಯಾಗಿದೆ. ಧರ್ಮ ತುಂಬ ದಿನ ಆದಮೇಲೆ ನಾನು ಮೀಟ್ ಮಾಡಿದ್ದೀನಿ ಧರ್ಮನ. ಅದು ಯಾರು ಹೇಳ್ತಾರೆ, ಇಲ್ಲ ಧರ್ಮ ನೆಕ್ಸ್ಟ್ ಮಾಡೋಣ ಧರ್ಮ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಯಾಕಂದರೆ ಮಾಡಿರೋ ಸಿನಿಮಾದೆಲ್ಲ ಒಳ್ಳೊಳ್ಳೆ ರೋಲ್ ಮಾಡಿದ್ದಾರೆ ಅವ್ರು ನಮ್ಮ ಜೊತೆಲಿ. ಆ್ಯಂಡ್ ಐ ಕ್ಯಾಂಟ್ ಫರ್ಗೆಟ್. ಆ್ಯಂಡ್ ಈಸ್ ಅ ವೆರಿ ಆನೆಸ್ಟ್ ಬಾಯ್ ಆ್ಯಂಡ್ ತುಂಬ ಒಳ್ಳೆ ವರ್ಕರ್. ಯಾವಾಗಿದ್ರೂ ನಾವು ಸೆಟಲ್ ಇರಬೇಕಾದ್ರೆ ಅಷ್ಟೇ ಜಾಲಿಯಾಗಿರ್ತೀವಿ. ಆ್ಯಂಡ್ ಧನ್ಯ ಬಗ್ಗೆ ನಾವು ಚಿಕ್ಕ ಮಗುವಿಂದ ನೋಡ್ಕೊಂಬಂದಿದ್ದೀವಿ ಧನ್ಯನ. ಬಟ್ ನನಗೇನು ಖುಷಿ ಆಗುತ್ತೆ ಅಂದರೆ, ಯೂಶ್ವಲಾಗಿ ಈಗಿನ ಜನ್ರೇಷನ್ ಹುಡುಗರು, ಈಗಿನ ಏನಂತೀವಿ ಜೆನ್ಸಿ, ಈಗ ನಾವು ಸೋ ಕಾಲ್ ದೇ ಜಸ್ಟ್ ಗೋ ಟು ಗ್ಲಾಮರ್ ರೋಲ್ಸ್ ಅಂತ ಹೋಗ್ತಾರೆ. ಬಟ್ ದಿಸ್ ಗರ್ಲ್ ಆಪ್ಟಿಂಗ್ 2-3 ಸಿನಿಮಾ ನಾನು ಲಾಸ್ಟ್ ಟೈಮು ಅದು ಯಾವುದದು ಕಾಲಾಪತರು, ಐ ಥಿಂಕ್ ವೆರಿ ಡಿಫ್ರೆಂಟ್ ಸಿನಿಮಾಸ್ ಮಾಡ್ತಾರೆ. ಅದು ಖುಷಿ ಆಗುತ್ತೆ. ಆ ರೀತಿ ಒಂದು ಸಿನಿಮಾ ಸೆಲೆಕ್ಟ್ ಮಾಡೋದು ಇಟ್ಸ್ ನಾಟ್ ಈಸಿ. ಯಾಕಂದರೆ ಅವ್ರೂ ಗ್ಲಾಮರಾಗಿ ಹೋಗ್ಬಿಡೋಣ ಯಾಕೆ ನೋ. ಬಟ್ ಸ್ಟಿಲ್ choosing this type of cinema and coming into this stream of cinema is very good. I think ಎಲ್ಲ ತಾತನ ಆಶೀರ್ವಾದ ಅಂತ ಕಾಣುತ್ತೆ. ಐ ಥಿಂಕ್ ಆ ಥರ ಒಂದು ಡ್ರೈವ್ ಮಾಡ್ಕೊಂಬಂದಿರೋದು ಐ ಥಿಂಕ್ ಗುಡ್. ಆ್ಯಂಡ್ ಅವ್ರ ಪೂರ್ಣಿಮಾನು ಅಷ್ಟೇ, ಅವ್ರು ಚಿಕ್ಕ ವಯಸ್ಸಲ್ಲಿ ನ್ಯಾಷನಲ್ ಸ್ಟೇಟ್ ಅವಾರ್ಡ್ ತಗೊಂಡ್ರು ಪ್ರೇಮದ ಕಾಣಿಕೆಯಲ್ಲಿ. ಐ ಥಿಂಕ್ ಎಲ್ಲ ಮನೇಲಿ ಎಲ್ಲರೂ ಚಿಕ್ಕ ವಯಸ್ಸಿಂದ ಎಲ್ಲ ಆ್ಯಕ್ಟ್ ಮಾಡಿ ಐ ಥಿಂಕ್ ಬಂದವರು. ಆ್ಯಂಡ್ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅಗೇನ್ ಮ್ಯೂಸಿಕ್ ಡೈರೆಕ್ಟ್ರು ಸಚಿನ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ ಸಚಿನ್, ಸೂಪರ್. ಆ್ಯಂಡ್ ನೀವು ಒಳ್ಳೆ ಚೆನ್ನಾಗಿ ಆಡಿದ್ದೀರಮ್ಮ, ಆಲ್ ದಿ ಬೆಸ್ಟ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಬಗ್ಗೆ ಹೇಳಂಗೆ ಇಲ್ಲ, ಥಿಂಗ್ ಗೋಸ್ ಆನ್ ಡೂಯಿಂಗ್. ಆ್ಯಂಡ್ ಕ್ಯಾಮ್ರಾಮನ್ನು ಅಷ್ಟೇ ತುಂಬ ಫ್ಯಾಂಟಾಸ್ಟಿಕ್, ಸಿದ್ದು ಅವರು ಫ್ಯಾಂಟಾಸ್ಟಿಕ್ ವಿಜುವಲ್ಸು. ಆ್ಯಂಡ್ ಭಾಳ ಖುಷಿ ಆಗುತ್ತೆ ಈ ಥರ ಒಂದು ಸಮಾರಂಭ ಬರೋದು. ಯಾತಿಗೆ ಬರ್ತೀವಿ ಅಂದರೆ ವಿ ಗಿವ್ ಫುಲ್ ಪವರ್ ಆ್ಯಂಡ್ ಹೋಪ್ಸ್. ಆ ಹೋಪ್ನ ಬಂದ್ಬಿಟ್ಟು ಕಾಪಾಡೋ ಜವಾಬ್ದಾರಿ ನಿಮ್ಮದು, ನೀವು ಬರಬೇಕು. ಯಾಕಂದರೆ ಸಿನಿಮಾದಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ, ವಿಶೇಷ ಇದ್ದೇ ಇರುತ್ತೆ. ಅದನ್ನ ನೋಡಿ ನಾವು ಅಪ್ರಿಷಿಯೇಟ್ ಮಾಡಿದಾಗ ಒಂದು ಸಿನಿಮಾ ಗೆದ್ದರೆ ನೋಡಿ, ಇವ್ರು ಗೆದ್ದರೆ 10 ಸಿನಿಮಾ ಆಗುತ್ತೆ. 10 ಸಿನಿಮಾ ಆದರೆ ಎಷ್ಟು ಸಾವಿರ ಜನ ಊಟ ಮಾಡ್ಬೋದು ಹೇಳಿ, ಎಷ್ಟು ಸಾವಿರ ಜನ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾರೆ. ಇವತ್ತು ನಾವೆಲ್ಲ ಏನೋ ಗಳಿಸಿದ್ವಿ ಹೆಸರು, ಇಟ್ಸ್ ಬಿಕಾಸ್ ಆಫ್ ಯು ಪೀಪಲ್. ನಿಮ್ಮ ಒಂದು ಪ್ರೋತ್ಸಾಹ, ಒಂದು ಆಶೀರ್ವಾದ.
ಸೊ ಮೀಡಿಯಾದವರು ಅಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ, 100% ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಪಿಕ್ಚರ್ ಬೆಳೆಯುತ್ತೆ, ಒಂದು ಎಷ್ಟೋ ಜನ ಕಲಾವಿದರು ಬದುಕ್ತಾರೆ. ಆ್ಯಂಡ್ ಬೆಳಿಬೇಕಂತ ನಮ್ಮ ಆಸೆ, ಭಾಷೆ ಬೆಳೆಯುತ್ತೆ, ನಮ್ಮ ಕಲ್ಚರ್ ಬೆಳೆಯುತ್ತೆ. ಆ್ಯಂಡ್ ಸಾಯಿ ಕುಮಾರ್ದು ಅಷ್ಟೇ. ಇವಾಗ ನಾವು ಯೂಶಲ್ ಸಾಯಿ ಕುಮಾರ್ ವಾಯ್ಸ್ ಇವಾಗ ನನಗೂ ಬಂದ್ಬಿಟ್ಟಿದೆ ಆ್ಯಕ್ಚುಲಿ. ಆ ಬೈಲ್ ಮಾಡ್ತಾ ಬಂದು ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮಗೂ ಗೀತೆ ಹೇಳ್ತದೆ, ಯಾಕೆ ಅವಾಗ ಸಾಯಿ ಕುಮಾರ್ ಮೈ ಮೇಲೆ ಬರ್ತಾರೆ ಅಂತ. ಸಾಯಿ ಕುಮಾರ್ ಮೈ ಮೇಲೆ ಬಂದು ಆಲ್ಮೋಸ್ಟ್ ಏಕೆ ಮಾಡಿದ್ದು ಅವನಿಂದ ಬಂದ್ಬಿಟ್ಟಿದೆ ನಮಗೆ. ಐ ಥಿಂಕ್ ವೆರಿ ಫನ್ ವರ್ಕಿಂಗ್ ವಿತ್ ಹಿಮ್. ತುಂಬ ಜಾಲಿಯಾಗಿರ್ತೀವಿ ನಾವು, ಜಯರಾಮ್ ಅವರು, ಅವ್ರು 3 ಜನ ನಾವು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿರೋದು. ಇಟ್ಸ್ ರಿಯಲಿ ಫನ್. ಯಾಕಂದರೆ ನಾವು ಒಂದು 4, 5, 6, 7 ಡೇಸ್ ಕಂಟಿನ್ಯೂ ವರ್ಕ್ ಮಾಡಿದ್ಮೇಲೆ ವಿ ಸ್ಟಾರ್ಟ್ ಮಿಸ್ಸಿಂಗ್ ಈಚ್ ಅದರ್. ಫೋನ್ ಮಾಡ್ತಾ ವಿ ಮಿಸ್ ಈಚ್ ಅದರ್. ನಿಜವಾಗ್ಲೂ ಭಾಳ ಐ ಥಿಂಕ್ ಖುಷಿ ಆಗುತ್ತೆ. ಈ ಥರ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಬರಬೇಕು ಇಂಡಸ್ಟ್ರಿಯಲ್ಲಿ ಅಂತ ಕೇಳಿದ್ವಿ. ಈ ನಾವು ಮಾತ್ರ ಅಂತ ಎಲ್ಲ ಇದರಲ್ಲೂ ಒಂದು ಹೆಲ್ದಿ ಇದು ಬರಬೇಕು. ನಾವು ಹೊರಗಡೆ ನಾವು ಇವಾಗ ಫಸ್ಟ್ ಟೈಮ್ ಆಫ್ಟರ್ ಜೈಲರ್ ಆದಮೇಲೆ ಇವಾಗ ಪ್ರದೀಪ್ ಆಡ್ತಾಯಿದ್ವಿ. ಅಲ್ಲಿ ಹೋದಾಗ ಎಷ್ಟು ಇಷ್ಟಪಡ್ತಾರೆ ಅಂದರೆ ರಾಮಚರಣ್ ಅವೆಲ್ಲ ಸೋ ನೈಸ್, ರಜನಿಕಾಂತ್ ಅವರು ಆಗಲಿ, ಎಸ್ ಜೆ ಸೂರ್ಯ ಆಗಲಿ, ಎವ್ರಿಬಡಿ ಈಸ್ ಸೋ ಹ್ಯಾಪಿ, ಸೋ ನೈಸ್. ಆ ರೀತಿ ಒಂದು ಒಳ್ಳೆ ವಾತಾವರಣ ಬರಬೇಕು. ಈ ಎವ್ರಿ ಸ್ಟೇಟ್ಗೆ ಒಂದು ಒಳ್ಳೆ ಬ್ರಿಡ್ಜ್ ಆಗಬೇಕು. ದರ್ ಶುಡ್ ಬಿ ಎ ಬ್ಯೂಟಿಫುಲ್ ಪಾಸಿಟಿವ್ ಬ್ರಿಡ್ಜ್, ನಾಟ್ ನೆಗೆಟಿವ್ ಬ್ರಿಡ್ಜ್. ಪಾಸಿಟಿವ್ ಬ್ರಿಡ್ಜ್ ಬೆಳಿಬೇಕು. ತಮಿಳಾಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಹಿಂದಿ ಆಗಲಿ, ವರ್ಲ್ಡ್ ಸಿನಿಮಾ ಆಗಲಿ, ಒಳ್ಳೆ ಬ್ರಿಡ್ಜ್. ಆ ಬ್ರಿಡ್ಜ್ನ ನಾವು ಕಾಪಾಡಬೇಕಾದ ಜವಾಬ್ದಾರಿ ನಮ್ಮದು, ನಾವು ಅಭಿಮಾನಿಗಳದ್ದು. ಮಿಚ್ಚದ ಏನೇನೋ ನಡೀತೆ, ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದು ಸಾಲ್ವ್ ಆಗದೇ ಇರೋಂಥ ಪ್ರಾಬ್ಲಮ್ ಏನೂ ಅಲ್ಲ, ಹಾಗೆ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ನಾವು ಮಾಡಬೇಕೇ ಹೊರತು ಕುಂತ್ಕೊಂಡು ಗಲಾಟೆ ಮಾಡ್ಕೊಳ್ಳೋದಲ್ಲ. ವಿ ಶುಡ್ ಆಲ್ ಬಿ ಒನ್. ನಾವೆಲ್ಲ ಭಾರತೀಯರಂತ ಒಂದು ಭಾವನೆ ಬೆಳಿಬೇಕು ಫಸ್ಟು. ಆವಾಗ ನಿಜವಾಗ್ಲೂ ನಾವು ಉದ್ಧಾರ ಆಗ್ತೀವಿ, ದೇಶ ಉದ್ಧಾರ ಆಗುತ್ತೆ. ಇದು ಎಷ್ಟು ಹೇಳ್ತಾ ಚೌಕಿದಾರ ಸೂಪರ್. ನನಗೆ ನನ್ನ ತಂದೆ ನಾವು ಚೌಕಿದಾರನೇ ಆಲ್ವೇಸ್. ಹೆಂಗೆ ಪೃಥ್ವಿಗೆ ಇದು ನೋಡಿ, ಅವ್ರು ಹೇಳ್ದು ಒಂದು ವಿಷಯ ಹೇಳ್ಬಾರ್ದಂತ ಇಂಡೈರೆಕ್ಟಾಗಿ ಹೇಳ್ತೀನಿ. ಯಾವಾಗ ಮಗ ಫ್ರೆಂಡಾಗಿ ಬರ್ತಾನೆ, ಅದಾದಮೇಲೆ ಫಾದರ್ ವಿಲ್ ಬಿಕಮ್ ಫ್ರೆಂಡ್ ಟು ಹಿಮ್. ದ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಮೈ ಫಾದರ್. ನನ್ನ ತಂದೆ ಜೊತೆ ಹಂಗೆ ಇತ್ತು. ಎಷ್ಟು ನಾವು ಭಯ ಪಡ್ತೀವಿ. ಆಮೇಲೆ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟು, ಅವ್ರು ಹೋಗೋದು 1-2 ವರ್ಷದಿಂದ ತುಂಬ ಹತ್ರ ಆಗ್ಬಿಟ್ರು. ಮನೆಗೆ ಅವಾಗ ಬರೋದು, ಹೊರಗಡೆ ಹೋಗೋದು, ಡ್ರೈವ್ಗೆ ಹೋಗೋದು, ಕಾಫಿ ಕೊಡಿಸೋದು, ಐ ಬಿಕೇಮ್ ಮೋರ್ ಲೈಕ್ ಎ ಫ್ರೆಂಡ್. ಒಂದು ಬಾಂಡೇಜ್ ಬೆಳೆಯುತ್ತೆ. ಸೊ ಅಪ್ಪ ಅದನ್ನು ಸ್ನೇಹಿತ ಆಗ್ತಾನೆ. ಆ ಒಂದು ಫೀಲಿಂಗ್ ಯು ವಿಲ್ ಗೆಟ್ ಇನ್ ಚೌಕಿದಾರ ಅಂತ ಅನಿಸುತ್ತೆ. ಒಳ್ಳೇದಾಗಲಿ ಚೌಕಿದಾರಕ್ಕೆ. ಆಲ್ ದಿ ಬೆಸ್ಟ್ ಚಂದ್ರಶೇಖರ್ ಮಂಡಿಯಪ್ಪ ಅವರೇ, ಆಲ್ ದಿ ಬೆಸ್ಟ್, ಗುಡ್ ಲಕ್, ಆಲ್ ದಿ ಬೆಸ್ಟ್ ಸಾಯಿ. ಸಾಯಿ ಕುಮಾರ್ ಸರ್, ಶಿವಣ್ಣ ಅವರು, ಅದೇ ರೀತಿಯಾಗಿ ಪೃಥ್ವಿ ಅಂಬಾರ್ ಅವರು. ಎರಡು ಹುಕ್ ಸ್ಟೆಪ್ ಇವತ್ತು ಹಾಕ್ಸೋಣ ಅಂಥೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.